ಒಬ್ಬ ತನ್ನ ಮಗಂಗೆ ಒಂದು ಇಂಪೋರ್ಟೆಡ್ ಎಕ್ಸ್ಪೆನ್ಸಿವ್ ಬೊಂಬೆಯನ್ನು ತಂದುಕೊಡ್ತಾನೆ. ಆ ಮಗು ಬೆಳಗ್ಗೆಯಿಂದ ಸಂಜೆ ತನಕ ಆ ಬೊಂಬೆ ಜೊತೆ ಆಟ ಆಡುತ್ತೆ, ಸಾಯಂಕಾಲದ ಹೊತ್ತಿಗೆ ಮುರಿದಾಕ್ಬಿಡುತ್ತೆ. ಆ ಅಪ್ಪ ಮನೆಗೆ ಬಂದು ನೋಡಿದಾಗ ಬೊಂಬೆ ಮುರಿದೋಗಿದೆ. ಆ ಅಪ್ಪ ಒಬ್ಬ ಟೀಚರ್ ಆದರೆ ಏನು ಹೇಳ್ತಾನೆ ನೋಡೋಣ, ಅಯ್ಯೋ ಮುಟ್ಟಾಳ, ಬೆಳಗ್ಗೆ ಕೊಡ್ಸಿದ ಬೊಂಬೆ ಮುರಿದಾಕ್ಬಿಟ್ಯಾ, ಯಾರೋ ಕಲ್ಸಿದ್ ನಿಂಗೆ ಅಂತಾನೆ. ಟೀಚರ್ ಕಲ್ಸೋದ್ರ ಕಡೆ ಹೋಗ್ತಾನೆ. ಅದೇ ಅಪ್ಪ ಒಬ್ಬ ಇಂಜಿನಿಯರ್ ಆದರೆ ಏನು ಹೇಳ್ತಾನೆ, ಓ ಮೈ ಗಾಡ್, ಓ ಇಡಿಯಟ್, ಮುರಿದ್ಬಿಟ್ಯಾ, ಆಗಲೇ ರಿಪೇರಿ ಶುರು ಮಾಡಿಬಿಟ್ಯಾ ಅಂತಾನೆ. ಇಂಜಿನಿಯರ್ ರಿಪೇರಿ ಕಡೆ ಹೋಗ್ತಾನೆ. ಅದೇ ಅಪ್ಪ ಒಬ್ಬ ಡಾಕ್ಟ್ರ್ ಆದರೆ, ಮೈ ಗಾಡ್ ಮಗನೇ ಮುರಿದ್ಬಿಟ್ಯಾ ಮಗನೇ, ಸರ್ಜರಿನೂ ಶುರು ಮಾಡಿಬಿಟ್ಯಾ ಅಂತಾನೆ. ಅದೇ ಅಪ್ಪ ಒಬ್ಬ ಪೊಲೀಸ್ ಆದರೆ, ಬೇಕೂಫ್ ನನ್ನ ಮಗನೇ, ಕೊಡ್ಸಿದ ಬೊಂಬೆ ಮುರಿದಾಕ್ಬಿಟ್ಟಿಯೇನೋ, ನಿಂಗೆ ಒಳಗೆ ಹಾಕಿ ಒದ್ದು ಬುದ್ಧಿ ಕಲಿಸ್ಬೇಕು ನೋಡು ಅಂತಾನೆ. ಅದೇ ಅಪ್ಪ ಶೆಟ್ರಾದ್ರೆ ಏನು ಹೇಳ್ತಾರೆ, ದೊಂಗ ಕೊಡ್ಕ, ಏಮ್ರಾ ಚೇಸಿಂದಿ, ಬೊಂಬೆ ಮುರಿದಾಕ್ಬಿಟ್ಯಾ, ಏನು ಬಂತೋ ಲಾಭ ಅಂತ ಶೆಟ್ರು ಲಾಭದ ಕಡೆ ಹೋಗ್ತಾರೆ. ನಮ್ಮ ಭಟ್ರು ಏನು ಹೇಳ್ತಾರೆ, ಮಗನೇ ಗೂಬ್ ಮುಂಡೆದೆ, ಬೊಂಬೆ ಮುರಿದ್ಬಿಟ್ಟಿಯೇನೋ, ಉಂಡಂಗಲ್ಲ ತಿಂದಂಗಲ್ವಲ್ಲೋ ಅಂತ. ವೃತ್ತಿ ಅನ್ನೋದು ನೋಡಿ ನಮ್ಮ ಭಾಷೆಯಲ್ಲಿ ಹಾಸು ಹೊಕ್ಕಾಗೋಗಿದೆ. ನಮಗೆ ಗೊತ್ತಿಲ್ದಂಗೆ ಎಲ್ಲೋ ಒಂದು ಕಡೆ ನುಸುಳ್ಕೊಂಡು ಬರ್ತಾನೇ ಇರುತ್ತೆ. ವೃತ್ತಿ ಅಂದರೆ ಪ್ರೊಫೆಷನ್. ನಾವು ನಮ್ಮ ರೋಟಿ ಕಪಡ ಮಕಾನ್ ಜೀವನೋಪಾಯಕ್ಕೆ ಬೇಕಾಗಿರೋ ಕಂಫರ್ಟ್ಸ್ಗೆಲ್ಲ ಮಾಡ್ಕೊಂಡಿರೋವಂಥದ್ದು. ಪ್ರತಿಯೊಬ್ಬರಿಗೂ ಬದುಕಕ್ಕೆ ವೃತ್ತಿ ಬೇಕೇ ಬೇಕು, ಹೌದು. ಆದರೆ ಯಶಸ್ವಿ ವ್ಯಕ್ತಿಗಳನ್ನು ಕೇಳಿ ಅವ್ರು ಹೇಳ್ತಾರೆ, ಆ ವೃತ್ತಿಯಲ್ಲಿ ನಾನು ಪ್ಯಾಷನ್ ಇಟ್ಕೊಂಡು ಕೆಲಸ ಮಾಡಿದೆ, ಅದಕ್ಕೆ ಯಶಸ್ಸು ಬಂತು ಅಂತ ಸುಮಾರು ಜನ ಹೇಳ್ತಾರೆ. ಆದರೆ ಈ ಪ್ಯಾಷನ್ ಅಂದರೆ ಏನು, ಕನ್ನಡದಲ್ಲಿ ಅರ್ಥ ಹುಡ್ಕಕ್ಕೆ ಹೋದರೆ ಭಾವೋದ್ರೇಕ, ಉತ್ಕಟೇಚ್ಛೆ, ಉನ್ಮತ್ತ ಅಂತ. ಹಿಂದಿಲಿ ಹೇಳೋದಾದರೆ ಜುನೂನ್ ಅಂತ. ನನ್ನ ಪ್ರಕಾರ ಇದೊಂದು ಆ್ಯಕ್ಟಿಟ್ಯೂಡ್, ಇದೊಂದು ಫೀಲಿಂಗ್, ಮನೋಭಾವ. ನಮ್ಮ ಮುಂದೆ ಪ್ಯಾಷನ್ ಇಟ್ಕೊಂಡು ಕೆಲಸ ಮಾಡಿರೋಂಥ ಉದಾಹರಣೆಗಳು ತುಂಬ ಇದೆ. ಮಾರ್ಕ್ ಜುಕರ್ಬರ್ಗ್ ಇರ್ಬೋದು, ಬಿಲ್ ಗೇಟ್ಸ್ ಅವ್ರು ಇರ್ಬೋದು, ನಮ್ಮ ನಾರಾಯಣ ಮೂರ್ತಿ ಅವ್ರು ಇರ್ಬೋದು, ಕಿರಣ್ ಮಜುಮ್ದಾರ್ ಶಾ ಇರ್ಬೋದು. ಹಾಗೆ ನಮ್ಮ ಮುಂದೆ ಇರೋಂಥ ಬೇಕಾದಷ್ಟು ಆ್ಯಕ್ಟರ್ಸ್ಗಳಿದ್ದಾರೆ, ಸೆಲೆಬ್ರಿಟೀಸ್ಗಳಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ನಮ್ಮ ಜೊತೆ ನಮ್ಮಂಥ ಸಾಮಾನ್ಯ ಜನಗಳು ಕೂಡ ಇದ್ದಾರೆ. ನನಗೆ ಇದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಸಿಗಲಿಲ್ಲ. ಒಂದು ಸರಿ ಒಂದು ಮೀಟಿಂಗಲ್ಲಿ ಬಾಲ ಸರ್ ಮಾತಾಡ್ತಾ ಪ್ಯಾಷನ್ ಪ್ರೊಫೆಷನ್ ಬಗ್ಗೆ ಹೇಳ್ತಾಯಿದ್ರು. ಆವಾಗ ಅವ್ರು ಹೇಳ್ತಾಯಿದ್ರು, ಯಾವುದೇ ಒಂದು ಕೆಲಸದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಯಾವುದೇ ಒಂದು ಸುಸ್ತು, ಟಯರ್ಡ್ನೆಸ್ ನಿಮಗೆ ಫೀಲ್ ಆಗ್ತಿಲ್ಲ ಅಂತಂದರೆ, ಯಾವುದೇ ಒಂದು ಆದಾಯ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಿಮಗೆ ಸೆಲ್ಫ್ಲೆಸ್ ಆಗಿ ಪೂರ್ತಿಯಾಗಿ ಡೆಡಿಕೇಟ್ ಮಾಡಿ ಕೊಡೋಕ್ಕಾಗ್ತಾ ಇದೆ ಅಂತಂದರೆ ಯು ಆರ್ ಫಾಲೋಯಿಂಗ್ ಯುವರ್ ಪ್ಯಾಷನ್ ಅಂತ. ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾಯಿದ್ರು ಕೂಡ ಆದಾಯ, ಯಶಸ್ಸು, ಕೀರ್ತಿ ನಿಮ್ಮ ಹಿಂದೆ ಬಂದೇ ಬರುತ್ತೆ ಅಂತ ಹೇಳ್ತಾಯಿದ್ರು. ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳು ಯಾಕೆ ಹೇಳಿ, ನಮ್ಮ ಮುಂದೆ ನಮ್ಮ ಬಾಲಸರೇ ಇದ್ದಾರೆ. ಮಾತಾಡೋದು ಅಂದರೆ ಅವ್ರಿಗೆ ಪ್ಯಾಷನ್. ಎಷ್ಟೋ ಸರಿ ನಾನು ನೋಡಿರೋ ಹಾಗೆ ವರ್ಕ್ಶಾಪ್ ಶುರುವಾಗೋ ಹೊತ್ತಿಗೆ ಅವ್ರಿಗೆ ಹುಷಾರಿರ್ತಿರ್ಲಿಲ್ಲ. ಆದರೆ ಆ 4 ದಿನದ ವರ್ಕ್ಶಾಪಲ್ಲಿ ಅದು ಎಲ್ಲೂ ನಮಗೆ ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ. ಕೊನೆ ದಿನ ಅನ್ನಿಸ್ತಿತ್ತು ಇಲ್ಲಿ ತನಕದ ಇದು ಬೆಸ್ಟ್ ವರ್ಕ್ಶಾಪ್ ಅಂತ. ಅವರು ಕೂಡ ಹಾಗೆ ಹೇಳ್ತಾಯಿದ್ರು, ಬಿಕಾಸ್ ಆಫ್ ಹಿಸ್ ಪ್ಯಾಷನ್. ನಮ್ಮ ಶರಣ್ ಸರ್ ಇದ್ದಾರೆ, ಅವ್ರು ಓದಿದ ಏರೋನಾಟಿಕಲ್ ಇಂಜಿನಿಯರಿಂಗ್ ಆದ್ರೂ ಫೈನಾನ್ಸ್ ಅನ್ನೋದು ಅವ್ರಿಗಂತ ಪ್ಯಾಷನ್. ಅವರೊಬ್ಬರ ಡ್ರೀಮು, ಕನಸನ್ನು ಅಚೀವ್ ಮಾಡ್ಕೊಳ್ತಿಲ್ಲ, ನಮ್ಮಂಥ ಸಾವಿರಾರು ಜನಕ್ಕೆ ಅವರ ಫೈನಾನ್ಷಿಯಲ್ ಗೋಲ್, ಡ್ರೀಮ್, ಕನಸನ್ನು ಹೋಗಲಿಕ್ಕೆ ದಿಕ್ಕು ತೋರಿಸ್ತಾ ಇದ್ದಾರೆ. ನಾನು ಕೂಡ ಈಗ ಮಾಡ್ತಿರೋ ಕೆಲಸ, ಯೋಗ ಮತ್ತು ಕೌನ್ಸೆಲಿಂಗಿಗೆ ಬರೋಕ್ಕೆ ಮುಂಚೆ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸುಮಾರಲ್ಲಿ ಕೆಲಸ ಮಾಡಿದೆ. ಆದರೆ ಈ ನನ್ನ ಕೆಲಸ ಈಗ ನನಗೆ ತೃಪ್ತಿಯನ್ನು ತಂದುಕೊಡ್ತಾ ಇದೆ. ದಿನಕ್ಕೆ 4ರಿಂದ 5 ಕ್ಲಾಸಸ್ಗಳನ್ನು ತಗೊಂಡ್ರು ಅದೇ ಎನರ್ಜಿಯಿಂದ ಶುರು ಮಾಡಿ ಅದೇ ಇಂಟೆನ್ಸಿಟಿಯಿಂದ ಮುಗಿಸ್ಲಿಕ್ಕಾಗ್ತಾ ಇದೆ. ಇದ್ಯಾವುದು ನನ್ನಿಂದಲ್ಲ, ನನ್ನ ಮೂಲಕ ಆದಷ್ಟು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ತುಡಿತ ಇದೆ. ಅದು ನನಗೆ ಕಮಿಟ್ಮೆಂಟ್, ಡೆಡಿಕೇಶನ್ ಮತ್ತು ಅದರಲ್ಲಿ ಡೆಪ್ತಲ್ಲಿ ಹೋಗಿ ಕಲೀಲಿಕ್ಕೆ ಮೆಟ್ಟಿಲಾಗ್ತಾ ಇದೆ. ಜೀವನದಲ್ಲಿ ಏಳು ಬೀಳು, ನೋವು, ಸಂಕಟ ಏನೇ ಬಂದರೂ ಕೂಡ ತರಗೆಲೆ ಥರ ಬಿರುಗಾಳಿಗೆ ಹಾರು ಹೋಗ್ತಿದ್ದಂಗೆ ಮಾನಸಿಕ ಸ್ಥಿರತೆ, ಎಮೋಷನಲ್ ಬ್ಯಾಲೆನ್ಸ್ ತಂದು ನಿಲ್ಲಿಸಲಿಕ್ಕೆ ಸಹಾಯ ಮಾಡಿದೆ ನನ್ನ ಈ ಪ್ಯಾಷನ್. ನನಗೀಗ ನಾನು ಅನ್ನಿಸ್ತಾ ಇದೆ, ನಾನೀಗ ಮಾಡ್ತಾ ಇರೋದು ರಿಟೈರ್ಮೆಂಟ್ ಇಲ್ಲದೆ ಇರೋ ಪ್ರೊಫೆಷನ್ ಅಂತ. ಐ ಫೌಂಡ್ ಮೈ ಪ್ಯಾಷನ್ ಇನ್ ಮೈ ಪ್ರೊಫೆಷನ್. ನೀವೆಲ್ಲ ಹೇಳ್ಬೋದು, ಮೇಡಮ್ ನಿಮಗೇನೋ ಸಿಕ್ತು ಪ್ಯಾಷನ್ನು, ನಮ್ಗೆ ಹೇಗೆ?
ನಾವೇನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಅದರಲ್ಲಿ ಮಾಡ್ಕೊಳ್ಳಿಕ್ಕಾಗತ್ತಾ? ನಮಗೆ ನಾವು ಮಾಡ್ತಿರೋ ಕೆಲಸದಲ್ಲಿ ಕೂಡ ಪ್ಯಾಷನನ್ನು ಬೆಳೆಸ್ಕೋಬೋದು. ಇದಕ್ಕೆ ನಮಗೆ ಹೊರಗಡೆ ಅಂತ ಬೇರೆ ದೊಡ್ಡ ಎಕ್ಸಾಂಪಲ್ಸು ನಮ್ಮ ಕಣ್ಮುಂದೆ ಇದ್ದಾರೆ, ನಮ್ಮ ಟೀಚರ್ಸ್. ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಟೀಚರ್ಸ್ ಯಾರೂ ಇಷ್ಟಪಟ್ಟು ಆ ಪ್ರೊಫೆಷನಿಗೆ ಬಂದಿಲ್ಲ ಅವರು. ಆದರೆ ಅಲ್ಲಿ ಬಂದ ಮೇಲೆ ಅಲ್ಲಿ ಅವರು ಎಷ್ಟು ಸೆಲ್ಫ್ಲೆಸ್ ಆಗಿ ಕಲಿಸಿದ್ದಾರೆ ನಮಗೆ ಅಂದರೆ ನಾವು ಈಗಲೂ ಕೂಡ ಅವರನ್ನು ಜ್ಞಾಪಿಸ್ಕೊಳ್ತಾ ಇರ್ತೀವಿ. ತುಂಬ ಕನ್ಫ್ಯೂಷನ್ ಇಟ್ಕೊಂಡಿರೋರು ಬಾಲಸರ್ ಹತ್ರ ಬಂದಾಗ ಅವರು ಒಂದೇ ಮಾತು ಹೇಳ್ತಾ ಇರ್ತಾರೆ, 100 ಕೋಟಿ ನಿನ್ನ ಹತ್ರ ಇದೆ, ನಿನಗೆ ಏನು ಮಾಡಬೇಕು ಅಂತ ಇಷ್ಟ ಇದೆಯೋ ಅದನ್ನು ಮಾಡು, ಆಟೋಮೆಟಿಕ್ಕಾಗಿ 100 ಕೋಟಿ ನಿನ್ನ ಹಿಂದೆ ಬರುತ್ತೆ ಅಂತ. ಅಂದರೆ ಅವ್ರು ಹೇಳ್ತಾ ಇರೋದು, ನಿನ್ನ ಪ್ಯಾಷನನ್ನು ಕಂಡಿಡ್ಕೊಂಡು ಅದನ್ನು ಕೆಲಸ ಮಾಡ್ಕೊಂಡು ಹೋಗು, ಆಟೋಮೆಟಿಕ್ಕಾಗಿ ಆದಾಯ, ಯಶಸ್ಸು, ಕೀರ್ತಿ ಎಲ್ಲ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ. ಪ್ಯಾಷನ್ ಅಂದರೆ ಪ್ರವೃತ್ತಿ ಅಂತ ಅಂದ್ಕೊಂಡ್ರೆ ಪ್ರೊಫೆಷನನ್ನು ವೃತ್ತಿ ಅಂತ ಅಂದ್ಕೊಳ್ಬೋದು. ನನ್ನ ಪ್ರಕಾರ ಇದನ್ನು ಹೀಗೆ ಸಮರೈಸ್ ಮಾಡ್ಬೋದು. ಒಂದಾದಾಗ ವೃತ್ತಿ ಪ್ರವೃತ್ತಿ, ಒಂದಾದಾಗ ವೃತ್ತಿ ಪ್ರವೃತ್ತಿ, ಬಂದೇ ಬರುವುದು ಯಶಸ್ಸು ಕೀರ್ತಿ, ಬಂದೇ ಬರುವುದು ಯಶಸ್ಸು ಕೀರ್ತಿ, ಕಳೆಯಬಹುದು ಜೀವನ ಪೂರ್ತಿ, ಕಳೆಯಬಹುದು ಜೀವನ ಪೂರ್ತಿ, ಪಡೆಯದೇ ನಿವೃತ್ತಿ, ಪಡೆಯದೇ ನಿವೃತ್ತಿ, ಪ್ರತಿದಿನ ಪ್ರತಿಕ್ಷಣ ಸಿಗುವುದು ಆತ್ಮಸಂತೃಪ್ತಿ, ಪ್ರತಿದಿನ ಪ್ರತಿಕ್ಷಣ ಸಿಗುವುದು ಆತ್ಮಸಂತೃಪ್ತಿ, ಆತ್ಮಸಂತೃಪ್ತಿ, ಆತ್ಮಸಂತೃಪ್ತಿ. ಐ ಆಮ್ ಫಾಲೋಯಿಂಗ್ ಮೈ ಪ್ಯಾಷನ್. ನೀವು ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.